ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ನಾವು ಸಾಮಾನ್ಯವಾಗಿ ಯಶಸ್ಸನ್ನು ಬೆನ್ನಟ್ಟಿದ್ರೆ ಸಂತೋಷ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆದ್ರೆ ಆ ಯೋಚನೆಯ ತಲೆ ಕೆಳಗಾಗಿದ್ರೆ ಅಂದ್ರೆ ಸಂತೋಷವೇ ಯಶಸ್ಸಿಗೆ ಕಾರಣವಾದ್ರೆ ಇವತ್ತು ನಾವು ಇದೇ ವಿಷಯದ ಬಗ್ಗೆ ಆಳವಾಗಿ ಚರ್ಚೆ ಮಾಡ್ತೀವಿ. ಹೌದು. ಹಾರ್ವರ್ಡ್ ಸಂಶೋಧಕ ಶಾನ್ ಏಕರ್ ಅವರ ದ ಹ್ಯಾಪಿನೆಸ್ ಅಡ್ವಾಂಟೇಜ್ ಪುಸ್ತಕದ ಬಗ್ಗೆ. ಇದು ಕೇವಲ ಒಂದು ಫೀಲ್ ಗುಡ್ ಪುಸ್ತಕ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಇದರ ಅತ್ಯಂತ ಆಕರ್ಷಕ ವಿಷಯವೇ ಅದು. ಇದು ಕೇವಲ ತತ್ವಶಾಸ್ತ್ರವಲ್ಲ, ಇದರ ಹಿಂದೆ ಆ ಸಕಾರಾತ್ಮಕ ಮನೋವಿಜ್ಞಾನದ ಅಂದ್ರೆ ಪಾಸಿಟಿವ್ ಸೈಕಾಲಜಿಯ ದಶಕಗಳ ಸಂಶೋಧನೆ ಇದೆ. ಓ. ಏಕರ್ ಅವರು ಹೇಳೋ ಸಂತೋಷ ಅಂದ್ರೆ ಸುಮ್ನೆ ನಗ್ತಾ ಇರೋದಲ್ಲ, ಅದು ಬೇರೆ. ಬದಲಿಗೆ ಅದೊಂದು ಸಕಾರಾತ್ಮಕ, ಶಕ್ತಿಯುತ ಮತ್ತು ಒಂದು ಉದ್ದೇಶಪೂರ್ವಕವಾದ ಮನಸ್ಥಿತಿ. ಸರಿ. ಈ ಮನಸ್ಥಿತಿಯಲ್ಲಿದ್ದಾಗ ನಮ್ಮ ಮೆದುಳು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ ಅನ್ನೋದೇ ಅವರ ವಾದದ ತಿರುಳು. ಸರಿ. ಹಾಗಾದ್ರೆ ಆ ವಾದದ ಮೊದಲ ಹೆಜ್ಜೆಯಿಂದಲೇ ಶುರು ಮಾಡೋಣ. ಪುಸ್ತಕದಲ್ಲಿ 7 ಮುಖ್ಯ ತತ್ವಗಳಿವೆ. ಅದರಲ್ಲಿ ಮೊದಲನೆಯದೇ ಸಂತೋಷದ ಪ್ರಯೋಜನ, ದ ಹ್ಯಾಪಿನೆಸ್ ಅಡ್ವಾಂಟೇಜ್. ಹೌದು. ಇದರ ಪ್ರಕಾರ ನಾವು ಖುಷಿಯಾಗಿದ್ದಾಗ ನಮ್ಮ ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚಾಗುತ್ತೆ ಅಂತ. ಇದು ಕೇಳೋಕೆ ತುಂಬಾ ಸಿಂಪಲ್ ಆಗಿ ಕಾಣುತ್ತೆ. ಹೌದು, ಕಾಣುತ್ತೆ. ಆದ್ರೆ ಇದ್ರ ಹಿಂದೆ ದೊಡ್ಡ ವಿಜ್ಞಾನವೇ ಇದೆ. ಅಂದ್ರೆ? ಖಂಡಿತ. ಇದ್ರ ಹಿಂದೆ ಇರೋದು ಡೋಪಮೈನ್ ಮತ್ತು ಸೆರೋಟೋನಿನ್ನಂತಹ ನ್ಯೂರೋ ಟ್ರಾನ್ಸ್ಮಿಟರ್ಗಳ ಆಟ. ಓಕೆ. ನಾವು ಪಾಸಿಟಿವ್ ಆಗಿದ್ದಾಗ ಈ ಕೆಮಿಕಲ್ಸ್ ನಮ್ಮ ಮೆದುಳಿನ ಕಲಿಕಾ ಕೇಂದ್ರಗಳು, ಸೃಜನಶೀಲತೆಯ ಭಾಗಗಳನ್ನ ಆಕ್ಟಿವೇಟ್ ಮಾಡ್ತವೆ. ವಾವ್. ಆಗ ನಮ್ಮ ಗಮನ, ಸಮಸ್ಯೆ ಬಗೆಹರಿಸುವ ಕೌಶಲ್ಯ, ನೆನಪಿನ ಶಕ್ತಿ ಇವೆಲ್ಲವೂ ಸುಮಾರು 30% ವರೆಗೂ ಹೆಚ್ಚಾಗುತ್ತೆ ಅಂತ ಸಂಶೋಧನೆಗಳು ಹೇಳ್ತವೆ. 30%? ಹೌದು. ಅಂದ್ರೆ ಸಂತೋಷ ಅನ್ನೋದು ಕೇವಲ ಒಂದು ಫೀಲಿಂಗ್ ಅಲ್ಲ, ಅದೊಂದು ಜೈವಿಕವಾಗಿ ಉನ್ನತ ಕಾರ್ಯಕ್ಷಮತೆಯ ಸ್ಥಿತಿ. ಸೂಪರ್. ಅಂದ್ರೆ ನಾವು ಒಂದು ದೊಡ್ಡ ಪ್ರಾಜೆಕ್ಟ್ ಮುಗಿಸಿ ಯಶಸ್ವಿಯಾದ ಮೇಲೆ ಬರೋ ಸಂತೋಷಕ್ಕಾಗಿ ಕಾಯೋ ಬದಲು ಆ ಪ್ರಾಜೆಕ್ಟ್ ಶುರು ಮಾಡೋ ಮೊದಲೇ ಸಂತೋಷದ ಮನಸ್ಥಿತಿಯನ್ನು ಬೆಳೆಸ್ಕೊಂಡ್ರೆ ಆ ಪ್ರಾಜೆಕ್ಟ್ ಯಶಸ್ವಿಯಾಗುವ ಸಾಧ್ಯತೆಗಳೇ ಹೆಚ್ಚಾಗ್ತವೆ. ನಿಖರವಾಗಿ. ಅದ್ಭುತ. ಇದಕ್ಕಾಗಿಯೇ ಪುಸ್ತಕದಲ್ಲಿ ಕೆಲವು ಸಣ್ಣ ಸಿಂಪಲ್ ಅಭ್ಯಾಸಗಳನ್ನ ಹೇಳಿದ್ದಾರೆ. ಹೇಗೆ ಅಂದ್ರೆ? ಪ್ರತಿದಿನ ನಾವು ಕೃತಜ್ಞರಾಗಿರುವ 3 ಹೊಸ ವಿಷಯಗಳನ್ನ ಬರೆಯೋದು. ಇದು ನಮ್ಮ ಮೆದುಳಿಗೆ ಪಾಸಿಟಿವ್ ವಿಷಯಗಳನ್ನು ಹುಡುಕಲು ಟ್ರೈನಿಂಗ್ ಕೊಟ್ಟ ಹಾಗೆ. ಅಥವಾ ದಿನಕ್ಕೆ ಕೇವಲ 2 ನಿಮಿಷ ನಮ್ಮ ಉಸಿರಾಟದ ಮೇಲೆ ಗಮನ ಇಡೋದು. ಇದು ನಮ್ಮ ಮನಸ್ಸನ್ನ ಶಾಂತಗೊಳಿಸಿ ಪ್ರೆಸೆಂಟ್ ಮೂಮೆಂಟ್ಗೆ ತರುತ್ತೆ. ಈ ಸಣ್ಣ ಸಣ್ಣ ಕ್ರಿಯೆಗಳು ನಮ್ಮ ಮೆದುಳಿನ ವೈರಿಂಗನ್ನೇ ಬದಲಾಯಿಸ್ತವೆ. ಇದು ನಮ್ಮನ್ನು 2ನೇ ತತ್ವಕ್ಕೆ ಕರೆದೊಯ್ಯುತ್ತೆ ಅಲ್ವಾ? ಆಧಾರ ಮತ್ತು ಸನ್ನೆಕೋಲು. ದ ಫುಲ್ಕ್ರಮ್ ಅಂಡ್ ದ ಲೀವರ್. ಹೌದು. ಅಂದ್ರೆ ನಮ್ಮ ಮನಸ್ಥಿತಿಯೇ ಆಧಾರ ಮತ್ತು ನಮ್ಮ ಸಾಮರ್ಥ್ಯವೇ ಸನ್ನೆಕೋಲು. ಈ ರೂಪಕವನ್ನ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಯೋಚನೆ ಮಾಡಿ, ಒಂದು ದೊಡ್ಡ ಬಂಡೆಯನ್ನ ಸರಿಸ್ಬೇಕು. ಅದಕ್ಕೊಂದು ಸಣ್ಣ ಕೋಲು ಅಂದ್ರೆ ಸನ್ನೆಕೋಲು, ಮತ್ತೆ ಅದಕ್ಕೆ ಆಧಾರವಾಗಿ ಒಂದು ಸಣ್ಣ ಕಲ್ಲು ಬೇಕು. ಸರಿ. ಇಲ್ಲಿ ನಮ್ಮ ಸಾಮರ್ಥ್ಯ ಅನ್ನೋ ಕೋಲು ಎಷ್ಟೇ ಸ್ಟ್ರಾಂಗ್ ಇದ್ರೂ ಆ ಆಧಾರವನ್ನ ಸರಿಯಾದ ಜಾಗದಲ್ಲಿ ಇರ್ದಿದ್ರೆ ಆ ಬಂಡೆಯನ್ನ ಸರಿಸೋಕಾಗಲ್ಲ. ಓಕೆ. ನಮ್ಮ ಜೀವನದಲ್ಲಿ ಆ ಆಧಾರವೇ ನಮ್ಮ ಮನಸ್ಥಿತಿ. ನಾವು ಒಂದು ಪರಿಸ್ಥಿತಿಯನ್ನ ಹೇಗೆ ನೋಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಶಕ್ತಿಯ ಪರಿಣಾಮ ನಿರ್ಧಾರವಾಗುತ್ತೆ. ಅಂದ್ರೆ ಒಂದೇ ಕೆಲ್ಸ ಒಬ್ರಿಗೆ ದೊಡ್ಡ ಪರ್ವತದ ತರಹ ಕಾಣಬಹುದು, ಇನ್ನೊಬ್ರಿಗೆ ಅದೊಂದು ಚಿಕ್ಕ ಅವಕಾಶದ ತರಹ ಕಾಣಬಹುದು. ಎಕ್ಸಾಕ್ಟ್ಲಿ. ವ್ಯತ್ಯಾಸ ಇರೋದು ಆ ಕೆಲ್ಸದಲ್ಲಿ ಅಲ್ಲ, ಅದನ್ನ ನೋಡೋ ನಮ್ಮ ದೃಷ್ಟಿಕೋನದಲ್ಲಿ. ಉದಾಹರಣೆಗೆ, ನಿಮ್ಮ ಮ್ಯಾನೇಜರ್ ಒಂದು ಕಷ್ಟಕರವಾದ ಪ್ರಾಜೆಕ್ಟ್ ಕೊಟ್ಟಾಗ ಅಯ್ಯೋ ಇದು ನನ್ನಿಂದ ಆಗಲ್ಲ ಅಂತ ಯೋಚಿಸಿದ್ರೆ ನಿಮ್ಮ ಮನಸ್ಥಿತಿ ಅಥವಾ ಆಧಾರ ಅದು ತಪ್ಪು ಜಾಗದಲ್ಲಿದೆ. ಆಗ ನಮ್ಮ ಶಕ್ತಿ ವೇಸ್ಟ್ ಆಗುತ್ತೆ. ಹೌದು. ನಿಮ್ಮ ಸಾಮರ್ಥ್ಯವೆಂಬ ಸನ್ನೆಕೋಲು ನಿಷ್ಪ್ರಯೋಜಕವಾಗುತ್ತೆ. ಅದೇ ಇದು ನನ್ನ ಸ್ಕಿಲ್ಸ್ ತೋರ್ಸೋಕೆ ಒಂದು ಚಾನ್ಸ್ ಅಂತ ಭಾವಿಸಿದ್ರೆ ನಿಮ್ಮ ಮನಸ್ಥಿತಿ ಸರಿಯಾದ ಜಾಗಕ್ಕೆ ಬರುತ್ತೆ. ಆಗ ನಿಮ್ಮ ಪ್ರಯತ್ನಕ್ಕೆ ದುಪ್ಪಟ್ಟು ಶಕ್ತಿ ಸಿಗುತ್ತೆ. ಮೈಂಡ್ಸೆಟ್ ನಮ್ಮ ರಿಯಾಲಿಟಿನೇ ಬದಲಾಯಿಸುವಷ್ಟು ಶಕ್ತಿ ಹೊಂದಿದೆ. ಖಂಡಿತ ಹೊಂದಿದೆ. ಈ ಮನಸ್ಥಿತಿ ಮತ್ತು ವಾಸ್ತವದ ಸಂಬಂಧದ ಬಗ್ಗೆ ಮಾತಾಡುವಾಗ 3ನೇ ತತ್ವ ನೆನಪಾಗುತ್ತೆ, ಟೆಟ್ರಿಸ್ ಪರಿಣಾಮ. ದ ಟೆಟ್ರಿಸ್ ಎಫೆಕ್ಟ್. ಇದು ಬಹಳ ಇಂಟ್ರೆಸ್ಟಿಂಗ್. ಹೌದು. ಈ ಕಲ್ಪನೆ ನನ್ಗೆ ಬಹಳ ಇಷ್ಟವಾಯಿತು. ಯಾಕಂದ್ರೆ ಇದು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಹೇಗೆ ಒಂದೇ ರೀತಿಯ ಯೋಚನಾ ಲಹರಿಯಲ್ಲಿ ಸಿಕ್ಕಾಕೊಳ್ತೀವಿ ಅನ್ನೋದನ್ನ ಅದ್ಭುತವಾಗಿ ಹೇಳುತ್ತೆ. ನಿಜ. ಈ ಪರಿಕಲ್ಪನೆ ಬಂದಿದ್ದು ಒಂದು ಹಾರ್ವರ್ಡ್ ಸ್ಟಡಿಯಿಂದ. ಹೌದಲ್ವೇ? ಹೌದು. ಇದರಲ್ಲಿ ಭಾಗವಹಿಸಿದವರು ಗಂಟೆಗಟ್ಲೆ ಟೆಟ್ರಿಸ್ ವಿಡಿಯೋ ಗೇಮ್ ಆಡಿದ್ರು. ಬ್ಲಾಕ್ಸ್ ಬೀಳೋ ಗೇಮು. ಅದೇ.
ಆಟ ಮುಗಿದುವರು ಹೊರಗು ಹೋದ್ಮೇಲೂ ಅವ್ರಿಗೆ ಎಲ್ಲೆಡೆ ಬೀಳುವ ಬ್ಲಾಕ್ಸ್ಗಳೇ ಕಾಣಿಸ್ತಾ ಇದ್ವು. ಕಟ್ಟಡಗಳು, ಸೂಪರ್ ಮಾರ್ಕೆಟ್ನಲ್ಲಿ ಜೋಡಿಸಿದ ವಸ್ತುಗಳು ಎಲ್ಲವೂ ಟೆಟ್ರಿಸ್ ಬ್ಲಾಕ್ಸ್ಗಳ ತರಹ ಕಾಣ್ತಾ ಇತ್ತು. ಯಾಕೆಂದ್ರೆ ಅವರ ಮೆದುಳು ಆ ಪ್ಯಾಟರ್ನ್ ಅನ್ನ ಗುರ್ತಿಸಲು ಟ್ರೈನಿಂಗ್ ಪಡೆದಿತ್ತು. ಇದನ್ನೇ ಸೈಕಾಲಜಿಯಲ್ಲಿ ಕಾಗ್ನಿಟಿವ್ ಆಫ್ಟರ್ ಇಮೇಜ್ ಅಂತಾರಲ್ವೇ? ಅಂದ್ರೆ ಒಂದು ಮೆಂಟಲ್ ಆಕ್ಟಿವಿಟಿ ನಿಂತ ಮೇಲೂ ಮೆದುಳು ಅದೇ ಮಾದರಿಯಲ್ಲಿ ಯೋಚನೆ ಮಾಡೋದನ್ನ ಮುಂದುವರಿಸುತ್ತೆ. ಹೌದು. ಇಲ್ಲಿರೋ ಆಳವಾದ ಪಾಠ ಏನು ಗೊತ್ತಾ? ನಮ್ಮ ಮನಸ್ಸು ಕೂಡ ಇದೇ ರೀತಿ ಕೆಲಸ ಮಾಡುತ್ತೆ. ಹೇಗೆ? ಬಂದ ಮೇಲೂ ತಮ್ಮ ಕುಟುಂಬದವರಲ್ಲಿ ತಪ್ಪುಗಳನ್ನೇ ಹುಡುಕೋಕ್ ಶುರು ಮಾಡ್ಬೋದು. ಓ ಸರಿ. ಒಬ್ಬ ವಕೀಲರು ವಾದವಿವಾದದಲ್ಲೇ ದಿನ ಕಳೆದ್ರ ಅವರ ಮಾತುಕತೆಗಳೆಲ್ಲವೂ ವಾದದ ತರನೇ ಇರ್ಬೋದು. ನಾವು ನಮ್ಮ ಮೆದುಳಿಗೆ ಯಾವುದರ ಮೇಲೆ ಫೋಕಸ್ ಮಾಡೋಕೆ ಟ್ರೈನಿಂಗ್ ಕೊಡ್ತೀವೋ ಅದು ಜಗತ್ತನ್ನ ಹಾಗೇ ನೋಡೋಕ್ ಶುರು ಮಾಡುತ್ತೆ. ಹಾಗಾದ್ರೆ ನಾವು ಸದಾ ಸಮಸ್ಯೆ, ಕೊರತೆ ಮತ್ತು ನೆಗೆಟಿವ್ ವಿಷಯಗಳ ಬಗ್ಗೆ ಯೋಚಿಸ್ತಿದ್ರೆ ನಮ್ಮ ಮೆದುಳು ಜಗತ್ತಿನಲ್ಲಿ ಅದನ್ನೇ ಹುಡುಕಲು ಟ್ರೈನಿಂಗ್ ಪಡೆದು ಒಂದು ನಕಾರಾತ್ಮಕ ಸುಳಿಯಲ್ಲಿ ಸಿಕ್ಕಿ ಹಾಕೊಳ್ತೆ. ಹೌದು. ಈ ಸುಳಿಯಿಂದ ಹೊರಬರೋದು ಹೇಗೆ? ಮೊದಲ ತತ್ವದಲ್ಲಿ ಹೇಳಿದ ಅಭ್ಯಾಸಗಳೇ ಇದಕ್ಕೆ ಮದ್ದು. ಪ್ರತಿದಿನ ಕೃತಜ್ಞತೆಯ ಕ್ಷಣಗಳನ್ನ ಗುರ್ತಿಸೋದು, ಯಶಸ್ಸಿನ ಸಣ್ಣಪುಟ್ಟ ಘಟನೆಗಳನ್ನ ಗಮನಿಸೋದು, ಬೇರೆಯವರಲ್ಲಿ ಒಳ್ಳೆದನ್ನ ನೋಡೋದು. ಆ ಮೆದುಳಿನ ಪ್ಯಾಟರ್ನ್ ಬದಲಾಯಿಸೋಕೆ. ಹೌದು. ಹೀಗೆ ಮಾಡಿದಾಗ ನಾವು ನಮ್ಮ ಮೆದುಳಿಗೆ ನಕಾರಾತ್ಮಕ ಮಾದರಿಗಳ ಬದಲು ಸಕಾರಾತ್ಮಕ ಮಾದರಿಗಳನ್ನ ಹುಡುಕಲು ರೀಟ್ರೈನಿಂಗ್ ನೀಡಿದ ಹಾಗಾಗುತ್ತೆ. ಆಗ ಜಗತ್ತು ಹೆಚ್ಚು ಸಾಧ್ಯತೆಗಳಿಂದ ತುಂಬಿದಂತೆ ಕಾಣಿಸುತ್ತೆ. ಸರಿ. ಮೊದಲ 3 ತತ್ವಗಳು ನಮ್ಮ ಮನಸ್ಥಿತಿ ಮತ್ತೆ ಮೆದುಳನ್ನ ರೀವೈರ್ ಮಾಡೋ ಬಗ್ಗೆ ಮಾತಾಡ್ದವು. ಇದು ನಮ್ಮ ಕಂಟ್ರೋಲ್ನಲ್ಲಿದೆ. ಆದ್ರೆ ಜೀವನದಲ್ಲಿ ಅನಿರೀಕ್ಷಿತ ಕಷ್ಟಗಳು, ವೈಫಲ್ಯಗಳು ಎದುರಾದಾಗ ಏನ್ ಮಾಡೋದು? ಇದು ನಮ್ಮನ್ನು ಏಕರವರ 4ನೇ ತತ್ವಕ್ಕೆ ಕರೆದೊಯ್ಯುತ್ತೆ. ಮೇಲಕ್ಕೆ ಬೀಳುವುದು. ಫಾಲಿಂಗ್ ಅಪ್. ಇದೊಂದು ಬಹಳ ಶಕ್ತಿಯುತವಾದ ಪರಿಕಲ್ಪನೆ. ಹೌದು. ಕಷ್ಟ ಬಂದಾಗ ನಮ್ಮ ಮುಂದೆ 3 ದಾರಿಗಳಿರ್ತವೆ. 1 ಬಿದ್ದಲ್ಲೇ ಉಳಿದು ಬಿಡುವುದು. 2 ಹೇಗೋ ಕಷ್ಟಪಟ್ಟು ಮತ್ತೆ ಮೊದಲಿದ್ದ ಸ್ಥಿತಿಗೆ ಬರುವುದು. ಓಕೆ. 3ನೇದು ಆ ಪೆಟ್ಟನ್ನೇ ಒಂದು ಮೆಟ್ಲಾಗಿ ಬಳಸ್ಕೊಂಡು ಮೊದಲಿಗಿಂತ ಹೆಚ್ಚು ಶಕ್ತಿ, ಸ್ಪಷ್ಟತೆ ಮತ್ತೆ ದೃಢತೆಯೊಂದಿಗೆ ಮೇಲೆ ಬರುವುದು. ಇದನ್ನೇ ಪೋಸ್ಟ್ ಟ್ರಾಮ್ಯಾಟಿಕ್ ಗ್ರೋತ್ ಅಂತಾರೆ. ಅಂದ್ರೆ ಇದು ನೋವನ್ನ ಇಗ್ನೋರ್ ಮಾಡೋದಲ್ಲ, ಬದಲಾಗಿ ಆ ನೋವಿನಿಂದಲೇ ಒಂದು ಅರ್ಥವನ್ನ, ಒಂದು ಪಾಠವನ್ನ ಕಂಡುಕೊಳ್ಳುವುದು. ಖಂಡಿತ. ವೈಫಲ್ಯ ಅಥವಾ ಕಷ್ಟ ನಮ್ಮನ್ನ ದುರ್ಬಲಗೊಳಿಸಬೇಕೆಂದೇನೂ ಇಲ್ಲ. ಅದು ನಮ್ಮನ್ನು ಹೆಚ್ಚು ಜ್ಞಾನಿ, ಹೆಚ್ಚು ಸಹಾನುಭೂತಿಯುಳ್ಳವರನ್ನಾಗಿ ಮತ್ತೆ ಹೆಚ್ಚು ಸ್ಥಿತಿಸ್ಥಾಪಕರನ್ನಾಗಿ ಮಾಡಬಹುದು. ಹೇಗೆ? ಮೆದುಳಿನ ಮಟ್ಟದಲ್ಲಿ ಏನಾಗುತ್ತೆ? ಮೆದುಳಿನಲ್ಲಿ ನ್ಯೂರಲ್ ಪಾಥ್ವೇಸ್ ಅಂತ ಇರತ್ತೆ. ಒಂದು ವೈಫಲ್ಯದ ನಂತರ ನಾವು ಆ ಘಟನೆಯನ್ನ ಹೇಗೆ ಅರ್ಥೈಸಿಕೊಳ್ತೀವಿ ಅನ್ನೋದ್ರ ಮೇಲೆ ಹೊಸ ನರಮಾರ್ಗಗಳು ಸೃಷ್ಟಿಯಾಗ್ತವೆ. ನಾವು ಅದೊಂದು ಪಾಠ ಅಂದುಕೊಂಡ್ರೆ ಭವಿಷ್ಯದಲ್ಲಿ ಅಂಥ ಪರಿಸ್ಥಿತಿಯನ್ನ ಎದುರಿಸಲು ನಮ್ಮ ಮೆದುಳು ಸಿದ್ಧವಾಗತ್ತೆ. ಸರಿ. ಹಾಗಾದ್ರೆ ದೊಡ್ಡ ಕಷ್ಟಗಳು ಅಥವಾ ಒತ್ತಡ ನಮ್ಮನ್ನು ಆವರಿಸಿದಾಗ ನಾವು ತಕ್ಷಣವೇ ಮೇಲಕ್ಕೆ ಬೀಳಲು ಪ್ರಯತ್ನಿಸೋದು ಕಷ್ಟವಾಗಬಹುದು. ಆ ಕ್ಷಣದಲ್ಲಿ ಎಲ್ಲವೂ ಕಂಟ್ರೋಲ್ ತಪ್ಪಿದ ಹಾಗೆ ಅನಿಸುತ್ತೆ. ಹೌದು, ಅನ್ಸುತ್ತೆ. ಇದನ್ನ ನಿಭಾಯಿಸಲು 5ನೇ ತತ್ವ ಝೋರೋ ಸರ್ಕಲ್ ಸಹಾಯ ಮಾಡುತ್ತೆ ಅಲ್ವಾ? ಹೌದು, ದಿ ಝೋರೋ ಸರ್ಕಲ್. ಈ ತತ್ವ ಝೋರೋ ಎಂಬ ಕಾಲ್ಪನಿಕ ನಾಯಕನ ಕಥೆಯಿಂದ ಬಂದಿದೆ. ಓಹ್! ಅವನು ತನ್ನ ಕತ್ತಿ ಒರಸೆಯನ್ನ ಸುಧಾರಿಸಲು ಮೊದಲು ನೆಲದ ಮೇಲೆ ಒಂದು ಸಣ್ಣ ವೃತ್ತವನ್ನ ಎಳೆದು ಆ ವೃತ್ತದೊಳಗೆ ಮಾತ್ರ ಹೋರಾಟವನ್ನ ಅಭ್ಯಾಸ ಮಾಡೋಕೆ ಶುರು ಮಾಡಿದ. ಆ ಸಣ್ಣ ಜಾಗದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದ ನಂತರ ನಿಧಾನವಾಗಿ ಆ ವೃತ್ತವನ್ನ ದೊಡ್ಡದು ಮಾಡ್ತಾ ಹೋದ. ಇದರ ಪಾಠ ತುಂಬಾ ಪ್ರಾಯೋಗಿಕವಾಗಿದೆ. ನಾವು ಅತಿಯಾದ ಒತ್ತಡದಲ್ಲಿದ್ದಾಗ ಎಲ್ಲವನ್ನೂ ಒಟ್ಟಿಗೆ ಸರಿಪಡಿಸಲು ಯೋಚಿಸೋದ್ರಿಂದ ಇನ್ನಷ್ಟು ಆತಂಕ ಹೆಚ್ಚಾಗುತ್ತೆ ಅಷ್ಟೇ. ಹೌದು, ಆಗೋದೇ ಹಾಗೆ. ಅದರ ಬದಲು ನಾವು ನಿಯಂತ್ರಿಸಬಹುದಾದ ಒಂದು ಸಣ್ಣ ವಿಷಯವನ್ನ ಆರಿಸಿಕೊಂಡು ಅದರ ಮೇಲೆ ಗಮನ ಹರಿಸಬೇಕು. ನಿಖರವಾಗಿ. ನಾನು ಒಂದು ದೊಡ್ಡ ಪ್ರಾಜೆಕ್ಟ್ ಶುರು ಮಾಡುವಾಗ ಇದನ್ನೇ ಮಾಡೋದು. ಇಡೀ ಪ್ರಾಜೆಕ್ಟ್ ಬಗ್ಗೆ ಯೋಚಿಸಿದ್ರೆ ತಲೆ ಸುತ್ತುತ್ತೆ. ಹೌದು. ಅದರ ಬದಲು ಇವತ್ತು ನಾನು ಕೇವಲ ಒಂದು ಇಮೇಲ್ ಡ್ರಾಫ್ಟ್ ಮಾಡ್ತೀನಿ ಅಥವಾ ಕೇವಲ 10 ನಿಮಿಷ ರಿಸರ್ಚ್ ಮಾಡ್ತೀನಿ ಅಂತ ನಿರ್ಧರಿಸ್ತೀನಿ. ಆ ಒಂದು ಸಣ್ಣ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸಿದಾಗ ಮೆದುಳಿಗೆ ಒಂದು ಸಣ್ಣ ಗೆಲುವಿನ ಅನುಭವ ಆಗುತ್ತೆ. ಆ ಸಣ್ಣ ಗೆಲುವು ಅದು ಮುಂದಿನ ಹೆಜ್ಜೆಗೆ ಬೇಕಾದ ಆತ್ಮವಿಶ್ವಾಸ ಮತ್ತು ಶಕ್ತಿಯನ್ನ ಕೊಡುತ್ತೆ. ಇದು ಕೇವಲ ಕೆಲಸಕ್ಕೆ ಮಾತ್ರನಾ ಅಥವಾ ಭಾವನಾತ್ಮಕ ಒತ್ತಡವನ್ನ ನಿಭಾಯಿಸಲು ಸಹಾಯ ಮಾಡುತ್ತಾ?
ಉದಾಹರಣೆಗೆ ಒಂದು ಸಂಬಂಧದಲ್ಲಿ ಬಿಕ್ಕಟ್ಟೆದುರಾದಾಗ ಖಂಡಿತ ಬಳಸ್ಬೋದು. ಇಡೀ ಸಂಬಂಧವನ್ನ ಸರಿಪಡಿಸೋ ಬಗ್ಗೆ ಯೋಚಿಸೋ ಬದಲು ಇವತ್ತು ನಾನು ಕಂಟ್ರೋಲ್ ಮಾಡಬಹುದಾದ ಒಂದು ಸಣ್ಣ ಕೆಲಸ ಯಾವುದು ಅಂತ ಯೋಚಿಸ್ಬೋದು. ಸರಿ. ಅದು ಇವತ್ತು ನಾನು ಕೋಪ ಮಾಡ್ಕೊಳ್ದೆ ಒಂದು ಮಾತುಕತೆ ನಡೆಸ್ತೀನಿ ಅಂತ ಇರಬಹುದು, ಅಥವಾ ಅವರ ದೃಷ್ಟಿಕೋನವನ್ನ ಅರ್ಥ ಮಾಡಿಕೊಳ್ಳಲು 5 ನಿಮಿಷ ಶಾಂತವಾಗಿ ಕೇಳ್ತೀನಿ ಅಂತ ಇರಬಹುದು. ಆ ಸಣ್ಣ ಹೆಜ್ಜೆಯೇ ದೊಡ್ಡ ಬದಲಾವಣೆಗೆ ನಾಂದಿಯಾಗುತ್ತೆ. ಸರಿ. ಈಗ ನಾವು ಮನಸ್ಥಿತಿಯನ್ನ ಬದಲಾಯಿಸೋದು ಮತ್ತೆ ಒತ್ತಡವನ್ನ ನಿಭಾಯಿಸೋದರ ಬಗ್ಗೆ ಮಾತಾಡಿದ್ದೇವೆ. ಇವೆಲ್ಲವನ್ನು ಒಂದು ದೀರ್ಘಕಾಲದ ಅಭ್ಯಾಸವಾಗಿ ಮಾಡಿಕೊಳ್ಳೋದು ಹೇಗೆ? ಇದು ನಮ್ಮನ್ನ 6ನೇ ತತ್ವಕ್ಕೆ ತರುತ್ತೆ. 20 ಸೆಕೆಂಡ್ಗಳ ನಿಯಮ. ದ 20 ಸೆಕೆಂಡ್ ರೂಲ್. ಇದು ನಮ್ಮ ಸೋಮಾರಿತನವನ್ನೇ ನಮಗೆ ಅನುಕೂಲವಾಗುವಂತೆ ಬಳಸ್ಕೊಳ್ಳೋ ಒಂದು ಅದ್ಭುತ ತಂತ್ರ. ಒಳ್ಳೆಯ ಅಭ್ಯಾಸಗಳನ್ನ ಶುರು ಮಾಡೋದು ಯಾಕೆ ಕಷ್ಟ? ಕೆಟ್ಟ ಅಭ್ಯಾಸಗಳನ್ನ ಬಿಡೋದು ಯಾಕೆ ಕಷ್ಟ? ಉತ್ತರ, ನಮ್ಮ ಮೆದುಳು ಯಾವಾಗ್ಲೂ ಸುಲಭದ ದಾರಿಯನ್ನು ಹುಡುಕುತ್ತೆ. ಪಾತ್ ಆಫ್ ಲೀಸ್ಟ್ ರೆಸಿಸ್ಟೆನ್ಸ್. ಅದೇ, ಒಂದು ಕೆಲ್ಸವನ್ನ ಶುರು ಮಾಡಲು ಇರುವ ಅಡೆತಡೆ ಅಥವಾ ಆಕ್ಟಿವೇಶನ್ ಎನರ್ಜಿ ಹೆಚ್ಚಾಗಿದ್ರೆ ನಾವು ಅದನ್ನ ಮುಂದೂಡ್ತೇವೆ. ಆದ್ರೆ ಇದು ಸ್ವಲ್ಪ ಸರಳೀಕರಿಸಿದಂತೆ ಕಾಣಲ್ವಾ? ದೊಡ್ಡ ಅಭ್ಯಾಸಗಳನ್ನ, ಉದಾಹರಣೆಗೆ ಪ್ರತಿದಿನ ವ್ಯಾಯಾಮ ಮಾಡೋದನ್ನ ಕೇವಲ 20 ಸೆಕೆಂಡುಗಳ ಬದಲಾವಣೆಯಿಂದ ಅಳವಡಿಸ್ಕೊಳ್ಳೋಕೆ ಸಾಧ್ಯನಾ? ಇದರ ಹಿಂದೆ ಕೇವಲ ಸೋಮಾರಿತನಕ್ಕಿಂತ ದೊಡ್ಡ ಮಾನಸಿಕ ತಡೆಗೋಡೆ ಇರಲ್ವಾ? ಇಲ್ಲ, ನಿಮ್ಮ ಪ್ರಶ್ನೆ ಸರಿಯಿದೆ. ಖಂಡಿತ ಮಾನಸಿಕ ತಡೆಗೋಡೆ ಇರುತ್ತೆ. ಆದ್ರೆ ಈ ನಿಯಮ ಆ ತಡೆಗೋಡೆಯನ್ನ ಹಾರಲು ಸಹಾಯ ಮಾಡುತ್ತೆ. ಹೇಗೆ? ಇದರ ಉದ್ದೇಶ ಒಳ್ಳೆಯ ಅಭ್ಯಾಸವನ್ನ ಶುರು ಮಾಡಲು ಬೇಕಾದ ಸಮಯವನ್ನ 20 ಸೆಕೆಂಡುಗಳಷ್ಟು ಕಡಿಮೆ ಮಾಡೋದು ಮತ್ತು ಕೆಟ್ಟ ಅಭ್ಯಾಸವನ್ನ ಶುರು ಮಾಡಲು 20 ಸೆಕೆಂಡುಗಳಷ್ಟು ಹೆಚ್ಚು ಸಮಯ ಬೇಕಾಗುವಂತೆ ಮಾಡೋದು. ಓಕೆ, ಒಂದು ಉದಾಹರಣೆ ಕೊಡಿ. ಬೆಳಿಗ್ಗೆ ಜಾಗಿಂಗ್ ಹೋಗ್ಬೇಕು ಅನ್ಕೊಂಡ್ರೆ ರಾತ್ರಿಯೇ ನಿಮ್ಮ ಶೂ ಮತ್ತು ಬಟ್ಟೆಗಳನ್ನ ಹಾಸಿಗೆಯ ಪಕ್ಕ ಇಟ್ಕೊಳ್ಳಿ. ಆಗ ಬೆಳಗ್ಗೆ ಎದ್ದ ತಕ್ಷಣ ಅವುಗಳನ್ನ ಹುಡುಕುವ 20-30 ಸೆಕೆಂಡುಗಳ ಶ್ರಮ ಉಳಿಯತ್ತೆ. ಆ ಸಣ್ಣ ಅಡೆತಡೆನೇ ದೊಡ್ಡದನ್ಸುತ್ತೆ ಬೆಳಗ್ಗೆ. ಹೌದು. ಅದೇ ರೀತಿ ರಾತ್ರಿ ಮಲಗುವಾಗ ಫೋನ್ ನೋಡೋದನ್ನ ಬಿಡಬೇಕಿದ್ರೆ ಫೋನ್ ಚಾರ್ಜರನ್ನ ಮಲ್ಗೋ ಕೋಣೆಯಿಂದ ಹೊರಗೆ ಹಾಲ್ನಲ್ಲಿಡೋದು. ಎಕ್ಸಾಕ್ಟ್ಲಿ. ಆಗ ಫೋನ್ ತಗೊಳ್ಳೋಕೆ ಹಾಸಿಗೆಯಿಂದ ಎದ್ದು ಹೋಗ್ಬೇಕಾದ ಆ 20 ಸೆಕೆಂಡ್ಗಳ ಹೆಚ್ಚುವರಿ ಪ್ರಯತ್ನ ಆ ಕೆಟ್ಟ ಅಭ್ಯಾಸವನ್ನ ತಡೆಯುತ್ತೆ. ಇದು ಸಣ್ಣ ಬದಲಾವಣೆಯಂತೆ ಕಾಣಬಹುದು. ಆದ್ರೆ ದಿನನಿತ್ಯದ ನಿರ್ಧಾರಗಳ ಮೇಲೆ ಇದು ದೊಡ್ಡ ಪರಿಣಾಮ ಬೀರುತ್ತೆ. ಅಭ್ಯಾಸಗಳು ರೂಪುಗೊಳ್ಳೋದೇ ಈ ಸಣ್ಣ ಪುಟ್ಟ ನಿರ್ಧಾರಗಳಿಂದ. ಮತ್ತು ಅಂತಿಮವಾಗಿ 7ನೇ ತತ್ವ, ಸಾಮಾಜಿಕ ಹೂಡಿಕೆ, ಸೋಷಿಯಲ್ ಇನ್ವೆಸ್ಟ್ಮೆಂಟ್. ಇದು ಬಹುಶಃ ಎಲ್ಲದಕ್ಕಿಂತ ಮುಖ್ಯವಾದದ್ದು. ಖಂಡಿತ. ಒತ್ತಡ ಹೆಚ್ಚಾದಾಗ ಅಥವಾ ಕೆಲಸ ಜಾಸ್ತಿ ಆದಾಗ ನಮ್ಮಲ್ಲಿ ಹೆಚ್ಚಿನವರು ಮಾಡೋ ಮೊದಲ ಕೆಲಸ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಿಂದ ದೂರ ಸರಿಯೋದು. ಹೌದು, ಐಸೋಲೇಟ್ ಆಗ್ತೀವಿ. ಆದರೆ ಇದು ನಾವು ಮಾಡೋ ದೊಡ್ಡ ತಪ್ಪು ಅಂತ ಏಕರ್ ಹೇಳ್ತಾರೆ. ಖಂಡಿತವಾಗಿಯೂ ಇದೊಂದು ವಿರೋಧಾಭಾಸ. ನಮಗೆ ಜನರ ಬೆಂಬಲ ಅತ್ಯಂತ ಹೆಚ್ಚು ಬೇಕಾಗಿರುವಾಗ್ಲೇ ನಾವು ಅವರಿಂದ ದೂರ ಸರಿತೇವೆ. ಯಾಕೀಗೆ? ಆದ್ರೆ ಸಂಶೋಧನೆಗಳು ಸ್ಪಷ್ಟವಾಗಿ ತೋರಿಸೋದೇನೆಂದ್ರೆ, ದೀರ್ಘಕಾಲದ ಸಂತೋಷ ಮತ್ತು ಯೋಗಕ್ಷೇಮವನ್ನ ನಿರ್ಧರಿಸೋ ಅತ್ಯಂತ ಬಲವಾದ ಫ್ಯಾಕ್ಟರ್ ಅಂದ್ರೆ ನಮ್ಮ ಸಂಬಂಧಗಳ ಗುಣಮಟ್ಟ. ಬೇರೆ ಯಾವುದೂ ಇದರ ಹತ್ತಿರಕ್ಕೂ ಬರೋದಿಲ್ಲ. ಆದರೆ ಇಲ್ಲೊಂದು ಸವಾಲಿದೆ. ನಾವು ಒತ್ತಡದಲ್ಲಿದ್ದಾಗ ಅಂತರ್ಮುಖಗಳಾಗ್ತೀವಿ. ಆ ಸ್ಥಿತಿಯಲ್ಲಿರುವಾಗ ಬೇರೆಯವರ ಜೊತೆ ಸಂಪರ್ಕ ಸಾಧಿಸಲು ಬೇಕಾದ ಶಕ್ತಿಯೇ ನಮ್ಮಲ್ಲಿರೋದಿಲ್ಲ. ಇದನ್ನ ಹೇಗೆ ನಿಭಾಯಿಸೋದು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದಕ್ಕೆ ಪರಿಹಾರ ಅಂದ್ರೆ ಒತ್ತಡ ಬರುವ ಮೊದಲೇ ನಮ್ಮ ಸಾಮಾಜಿಕ ಸಂಬಂಧಗಳಲ್ಲಿ ಹೂಡಿಕೆ ಮಾಡೋದು. ಅಂದ್ರೆ ಪ್ರಿಪರೇಷನ್. ಹೌದು. ಸಂಬಂಧಗಳು ಬ್ಯಾಂಕ್ ಖಾತೆ ಇದ್ದ ಹಾಗೆ. ನಾವು ಒಳ್ಳೆಯ ಸಮಯದಲ್ಲಿದ್ದಾಗ ಸಮಯ ಮತ್ತು ಪ್ರೀತಿಯನ್ನ ಡೆಪಾಸಿಟ್ ಮಾಡ್ತಾನೆ ಇರಬೇಕು. ಆಗ ಕಷ್ಟದ ಸಮಯದಲ್ಲಿ ಆ ಖಾತೆಯಿಂದ ಭಾವನಾತ್ಮಕ ಬೆಂಬಲವನ್ನ ವಿತ್ಡ್ರಾ ಮಾಡ್ಕೊಳ್ಬಹುದು. ಆಗ ಸಂಪರ್ಕ ಸಾಧಿಸಲು ಹೆಚ್ಚು ಶ್ರಮ ಬೇಕಾಗೋದಿಲ್ಲ. ಅದ್ಭುತವಾದ ರೂಪಕ. ಪುಸ್ತಕದಲ್ಲಿ ಒಂದು ಅದ್ಭುತವಾದ ಸಾಲಿದೆ. ಒಂದು ಸವಾಲಿನಲ್ಲಿ ನಿಮ್ಮ ದೊಡ್ಡ ಸಂಪನ್ಮೂಲವೆಂದರೆ ನಿಮ್ಮ ಧೈರ್ಯವಲ್ಲ, ಬದಲಾಗಿ ನೀವು ಯಾರ ಕಡೆಗೆ ತಿರುಗುತ್ತೀರಿ ಎಂಬುದು. ವಾವ್! ನಮ್ಮ ಸಂಬಂಧಗಳೇ ನಮ್ಮ ಅತಿ ದೊಡ್ಡ ಶಕ್ತಿ. ಹಾಗಾದ್ರೆ ಈ ಎಲ್ಲಾ 7 ತತ್ವಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ಈ ಪುಸ್ತಕದ ಮುಖ್ಯ ಸಂದೇಶ, ಸಂತೋಷವಾಗಿರಲು ನಾವೊಂದು ದೊಡ್ಡ ಯಶಸ್ಸಿಗಾಗಿ ಕಾಯಬೇಕಾಗಿಲ್ಲ. ಖಂಡಿತ ಇಲ್ಲ. ಸಂತೋಷ ಅನ್ನೋದು ಅದೃಷ್ಟದಿಂದ ಬರೋದಲ್ಲ. ಬದಲಿಗೆ ಅದು ನಾವು ಪ್ರತಿದಿನ ಅಭ್ಯಾಸ ಮಾಡಿ ಬೆಳೆಸಿಕೊಳ್ಳಬೇಕಾದ ಒಂದು ಕೌಶಲ್ಯ. ಸಂಪೂರ್ಣವಾಗಿ ಸರಿ. ನಾವು ಈ ಸಂತೋಷದ ಅಭ್ಯಾಸಗಳನ್ನ ನಮ್ಮ ಜೀವನದ ಭಾಗವಾಗಿಸ್ಕೊಂಡಾಗ ಅದರ ಪರಿಣಾಮ ಕೇವಲ ನಮ್ಮ ಮನಸ್ಸಿನ ಮೇಲೆ ಮಾತ್ರವಲ್ಲ, ಎಲ್ಲದರ ಮೇಲೂ ಆಗತ್ತೆ. ಹೌದು, ನಮ್ಮ ಕೆಲಸ, ಸಂಬಂಧಗಳು, ಆರೋಗ್ಯ ಮತ್ತು ಕಷ್ಟಗಳನ್ನ ಎದುರಿಸೋ ಸಾಮರ್ಥ್ಯ ಎಲ್ಲದರ ಮೇಲೂ ಆಗುತ್ತೆ.
ಅಂತಿಮವಾಗಿ ಈ ಪುಸ್ತಕ ಹೇಳೋದು ಇಷ್ಟೇ. ಏನು? ಸಂತೋಷವು ದೀರ್ಘ ಪ್ರಯಾಣದ ಕೊನೆಯಲ್ಲಿ ಸಿಗೋ ಡೆಸ್ಟಿನೇಷನ್ ಅಲ್ಲ, ಬದಲಾಗಿ ಆ ಪ್ರಯಾಣವನ್ನ ಚೆನ್ನಾಗಿ ಮತ್ತು ಯಶಸ್ವಿಯಾಗಿ ಮಾಡಲು ಸಹಾಯ ಮಾಡುವ ಇಂಧನ. ಅದ್ಭುತವಾಗಿ ಹೇಳಿದ್ರಿ. ಫ್ಯೂಯಲ್. ಯಶಸ್ಸಿನ ಪರಿಣಾಮವಾಗಿ ಸಂತೋಷ ಬರೋದಿಲ್ಲ, ಸಂತೋಷವೇ ಯಶಸ್ಸಿಗೆ ಕಾರಣವಾಗುತ್ತದೆ. ಇದು ಬಹುಶಃ ನಾವು ಇಂದಿನ ಚರ್ಚೆಯಿಂದ ತೆಗೆದುಕೊಂಡು ಹೋಗಬೇಕಾದ ಪ್ರಮುಖ ಪಾಠ. ಹಾಗಾದ್ರೆ ಈ ಚರ್ಚೆಯನ್ನ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಮುಗಿಸೋಣವೇ? ಖಂಡಿತ. ಸಂತೋಷವೇ ನಮ್ಮ ಪ್ರಯಾಣದ ಇಂಧನ ಎಂದಾದರೆ, ಇವತ್ತಿನ ದಿನಕ್ಕಾಗಿ ನಮ್ಮ ಸಂತೋಷದ ಟ್ಯಾಂಕ್ಗೆ ಒಂದು ಹನಿ ಇಂಧನವನ್ನ ಸೇರಿಸಲು ನಾವು ಈಗಲೇ ಮಾಡಬಹುದಾದ 20 ಸೆಕೆಂಡುಗಳ ಆ ಒಂದು ಸಣ್ಣ ಕ್ರಿಯೆ ಯಾವುದು?